ಲಡಾಖ್ ಅದೆಷ್ಟೋ ಬೈಕರ್ಗಳ ಕನಸಿನ ತಾಣ. ನಾವು ವರ್ಷಗಳಿಂದ ಪ್ಲಾನ್ ಮಾಡ್ತಾನೆ ಇದ್ವಿ. ಒನ್ ಫೈನ್ ಡೇ ವಿ ಡಿಸೈಡೆಡ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಸರ್ಚಿಂಗ್. ಅದಾದ್ಮೇಲೆ ನಾವು ವಿಚಾರಿಸಿದ್ದು ಜಸ್ಟ್ ಟ್ರಾವೆಲ್ ಏಜೆನ್ಸಿಯನ್ನು. ಇವ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ನಮ್ಮ ನವೀನ್ ಅನ್ನೋ ಫ್ರೆಂಡ್ ಮೂಲಕ. ಜಸ್ಟ್ ಟ್ರಾವೆಲ್ ಮೂಲಕ ನಾವು ಬುಕ್ ಮಾಡಿದ್ದು 7 nights 8 days ಪ್ಲಾನ್. ಇದು ಲೇನಿಂದ ಶುರುವಾಗಿ ವಾಪಸ್ ಲೇಗೆ ಬರೋ ಪ್ಲಾನ್. ಇನ್ನೇನು ಟ್ರಿಪ್ ಬುಕ್ ಆದ್ಮೇಲೆ ಶುರು ಮಾಡಿದ್ದೆ ಶಾಪಿಂಗ್. ಬೈಕ್ ಗೇರ್ಸ್ ಅಂದ್ರೆ ಶೂ, ಜಾಕೆಟ್, ವಾರ್ಮರ್ಸ್ ಹೀಗೆ ಪಟ್ಟಿ ಬೆಳಿತಾನೆ ಇತ್ತು. ಆನ್ಲೈನ್ ಡೆಕತ್ಲಾನ್ ಅಂತೆಲ್ಲ ಓಡಾಡಿ ಶಾಪಿಂಗ್ ಮಾಡಿದ್ದಾಯ್ತು. ಫೈನಲಿ ಜರ್ನಿ ಡೇ ಬಂದೇ ಬಿಡ್ತು. ಬೆಂಗಳೂರು ಏರ್ಪೋರ್ಟ್ ನಿಂದ ದೆಹಲಿಗೆ ಹೋಗಿ ಅಲ್ಲಿಂದ ಲೇಗೆ ವಿಮಾನ ಪ್ರಯಾಣ. ಬೆಳಿಗ್ಗೆ ಬೆಂಗಳೂರಿನಿಂದ ಹೊರಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಲೇ ರೀಚ್ ಆಗ್ಬೋದು. ನಾವು ಲೇನಲ್ಲಿ ಇಳಿತದ್ದ ಹಾಗೆ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಬಂದಾಗ ಜಸ್ಟ್ ಟ್ರಾವೆಲ್ ತಂಡ ನಮ್ಮನ್ನ ಹೋಟೆಲ್ಗೆ ಕರ್ಕೊಂಡು ಹೋಗೋಕೆ ಕಾಯ್ತಾ ಇತ್ತು. ಲೇನಲ್ಲಿ ಮೊದಲನೇ ದಿನ ನಾವು ಸ್ಟೇ ಮಾಡಿದ್ದು ನಮ್ಗ್ಯಾಲ್ ಪ್ಯಾಲೇಸ್ ಅಂತ. ಥೇಟ್ ಪ್ಯಾಲೇಸ್ ತರನೇ ಇತ್ತು ಹೋಟೆಲ್. ಸುತ್ತ ಬಣ್ಣ ಬಣ್ಣದ ಹೂ ಗಿಡಗಳು, ದೂರದಲ್ಲಿ ಗುಡ್ಡಗಳ ಸಾಲು, ವ್ಯೂ ಅಂತೂ ಸಖತ್ತಾಗಿತ್ತು. ಹೋಟೆಲ್ಗೆ ಹೋಗಿ ಎಲ್ಲ ಸೆಟ್ಲ್ ಆದ್ಮೇಲೆ ನಮ್ಮ ಟ್ರಿಪ್ ಕ್ಯಾಪ್ಟನ್ ಎಲ್ಲವನ್ನ ಬ್ರೀಫ್ ಮಾಡಿದ್ರು. ಲೇ ಲಡಾಖ್ನಲ್ಲಿ ಹೈ ಆಲ್ಟಿಟ್ಯೂಡ್ ಇರೋ ಕಾರಣಕ್ಕೆ ಹೆಚ್ಚು ನೀರು ಕುಡಿಯೋದು ತುಂಬಾ ಮುಖ್ಯ. ಇದನ್ನ ಹೇಳಿದ್ ಕೂಡ ನಮ್ಮ ಟ್ರಿಪ್ ಕ್ಯಾಪ್ಟನ್. ಇದ್ರ ಜೊತೆಗೆ ನಮ್ಮ ರೈಡ್ಗೆ ಹೇಗೆಲ್ಲ ರೆಡಿ ಆಗ್ಬೇಕು, ಏನೆಲ್ಲ ಇಟ್ಕೋಬೇಕು ಅನ್ನೋದನ್ನು ಕೂಡ ವಿವರಿಸಿದ್ರು. ನೆಕ್ಸ್ಟ್ ಡೇ ಲೇನಲ್ಲಿ ಸುತ್ತಾಟ ಶುರು. ಮೊದಲು ನಮಗ್ ಕೊಟ್ಟಿದ್ದ ಬೈಕ್ನ ಆರೋಗ್ಯ ಸ್ಥಿತಿಗತಿ ಚೆಕ್ ಮಾಡ್ಕೊಂಡ್ವಿ. ಅದ್ರದ್ದೊಂದು ವಿಡಿಯೋನು ತಗೊಂಡ್ವಿ. ನಾವು ತಗೊಂಡಿದ್ದು ಹಿಮಾಲಯನ್ 450 ಬೈಕ್. ಬೈಕ್ ಏರಿ ಲೇ ಮಾರ್ಕೆಟ್ ಹಾದಿಯಲ್ಲಿ ಹೊರಟ್ವಿ. ಆದರೆ ಲೇನಲ್ಲಿ ಗಲಾಟೆ ಆಗಿದ್ದ ಕಾರಣ ಪೂರ್ತಿ ಲೇ ಮಾರ್ಕೆಟ್ನಲ್ಲಿ ಕರ್ಫ್ಯೂ ಇತ್ತು. ಹೀಗಾಗಿ ಸದಾ ಗಿಜ್ಗುಡ್ಬೇಕಿದ್ದ ರಸ್ತೆಗಳು ಖಾಲಿ ಇದ್ವು. ಅಂಗಡಿಗಳು ಬಾಗಿಲು ಮುಚ್ಚಿದ್ವು. ಖಾಲಿ ರಸ್ತೆ ನಮ್ದೇ ಅನ್ನೋ ರೀತಿ ನಮ್ಮ ತಂಡದ ಬೈಕ್ಗಳು ಸಾಲ್ಗಟ್ಟಿ ಹೊರಟಿದ್ವು.
ದಾರಿಯಲ್ಲೇ ಗಾಡಿ ಪೆಟ್ರೋಲ್ ಹಾಕಿಸಿ ಮೊದಲನೇ ಜಾಗಕ್ಕೆ ಹೊರಟ್ವಿ. ಅದುವೇ ಶಾಂತಿ ಸ್ತೂಪ. ಫೈನಲಿ ಶಾಂತಿ ಸ್ತೂಪಕ್ಕೆ ರೀಚ್ ಆದ್ವಿ. 14ನೇ ಶತಮಾನದಲ್ಲಿ ದಲೈ ಲಾಮಾ ಸ್ವತಃ ಬಂದು ಬುದ್ಧನ ಅವಶೇಷಗಳನ್ನ ಈ ಸ್ತೂಪದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಬಿಳಿ ಗುಮ್ಮಟಾಕಾರದ ಈ ಸ್ತೂಪದ ಸುತ್ತ ಗುಡ್ಡ, ತಣ್ಣನೆಯ ಗಾಳಿ, ಆಹ್ಲಾದದ ಅನುಭವ ನೀಡುವುದಂತೂ ಸುಳ್ಳಲ್ಲ. ಲಡಾಖ್ ಜರ್ನಿ ಇನ್ನೂ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.